ಒಳಗೇಟು ಚುನಾವಣೆಯಲ್ಲೀಗ ಮಿತ್ರ ಪಕ್ಷಗಳು ಬಹಳ ದೊಡ್ಡದಾದಂತಹ ಅನುಮಾನವನ್ನ ಮತ್ತು ಅವಮಾನವನ್ನ ಎದುರಿಸ್ತಾ ಇವೆ. ಪರಿಷತ್ ಚುನಾವಣೆಯಲ್ಲಾದಂತಹ ಏಟದು TV9 ನಲ್ಲಿ ಈ ಅಡ್ಡ ಮತದಾನದ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಜೆಡಿಎಸ್ನ 4 ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂತಹ ಶಂಕೆ. ಹೀಗಾಗಿ ಜೆಡಿಎಸ್ ಪಾಳ್ಯದಲ್ಲಿ ಈಗ ತೀವ್ರ ಆತಂಕ ಮನೆ ಮಾಡಿದೆ. ಜೆಡಿಎಸ್ ಶಾಸಕರ ಅಡ್ಡ ಮತದಾನಕ್ಕೆ ಏನ್ ಕಾರಣ ಆಗಿದ್ರೆ ಪಕ್ಷದೊಳಗಿನ ಗುಂಪುಗಾರಿಕೆ ಮತ್ತು ಆಂತರಿಕ ಮನಸ್ತಾಪ, ಹಿರಿಯ ನಾಯಕರನ್ನ ಮನವೊಲಿಕೆ ಮಾಡೋದ್ರಲ್ಲಿ ವಿಫಲ ಆದದ್ದು. ರಾಜ್ಯ ಜೆಡಿಎಸ್ ಪಕ್ಷದಲ್ಲಿ ನಾಯಕತ್ವದ ಕೊರತೆ ಹೆಚ್ಚಾಗಿದೆ. HDK ಕೇಂದ್ರ ಸಚಿವರಾದ ಬಳಿಕ ಇಲ್ಲಿ ರಾಜ್ಯದಲ್ಲಿ ನಾಯಕತ್ವದ ಕೊರತೆ. ಹೀಗಾಗಿ HDK ಜೊತೆ ಕೆಲ ಶಾಸಕರ ಸಂಪರ್ಕ ಕಡಿಮೆಯಾಗ್ಬಿಟ್ಟಿದೆ. ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಒಳಗೇಟಿಗೆ ಕಾರಣ ಆಯ್ತಾ? ಯಾವ ಅಡ್ಡ ಮತದಾನದ ಭರವಸೆ ಮೇಲೆ ತನ್ನ ಕ್ಯಾಂಡಿಡೇಟ್ ಅನ್ನು ಹಾಕಿತ್ತು ಜೆಡಿಎಸ್, ಈಗ ಅದೇ ಅಡ್ಡ ಮತದಾನದಿಂದಾಗಿ ಎರಿಸುಮುರುಸು ಎದುರಿಸಬೇಕಾಗಿ ಬಂತು. ರಾಜ್ಯದಲ್ಲಿ ಬದಲಾಗ್ತಾ ಇರುವಂತಹ ರಾಜಕೀಯ ಸಮೀಕರಣಗಳ ಪ್ರಭಾವ ಏನು? ಕೇಂದ್ರ ಸರ್ಕಾರದ ಜೊತೆ HDK ಉತ್ತಮ ಸಂಬಂಧ ಇದೆ, ಅದನ್ನು ಉಳಿಸಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಚುನಾವಣೆಯಲ್ಲಿ ಟಿಕೆಟ್ ಮತ್ತು ರಾಜಕೀಯ ಭವಿಷ್ಯದ ಬಗ್ಗೆ ಹಲವು ಜೆಡಿಎಸ್ ನಾಯಕರಲ್ಲಿ ಆತಂಕ. ರಾಜಕೀಯ ಅವಕಾಶಗಳ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಂಡ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಂದ್ರೆ ಈ ಅಡ್ಡ ಮತದಾನದಂತಹ ನಿರ್ಧಾರಕ್ಕೆ ಯಾಕೆ ಬಂದ್ರು ಜೆಡಿಎಸ್ನ ಕೆಲ ಶಾಸಕರು? ಒಂದು ಕಡೆ ದೋಸ್ತಿಗಳಲ್ಲೇ ಪರಸ್ಪರವಾದಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಮತ್ತೊಂದೆಡೆ ಈ ರೀತಿ ಆಂತರಿಕವಾಗಿ ಅಲ್ಲಿ ನಾಯಕತ್ವದ ಕೊರತೆ, ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ HDK ಉತ್ತಮ ಸಂಬಂಧ ಇದ್ದು ಅದನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ತಮ್ಮ ಮುಂದೆ ಅವಕಾಶಗಳು ಸಿಗ್ತವೋ ಇಲ್ವೋ, ಇದು ಜೆಡಿಎಸ್ ಪಾಳದಲ್ಲಿದ್ದಂತಹ ನಾಯಕರಲ್ಲಿ ಆತಂಕ ಮೂಡಿಸಿ ಅದೇ ಅಡ್ಡ ಮತದಾನಕ್ಕೆ ಕಾರಣ ಆಯ್ತಾ? ಹತ್ತಾರು ಕಾರಣಗಳು ಇಲ್ಲಿ ಎದುರಿಗೆ ಕಾಣಿಸ್ತಾ ಇದೆ. ಯಾರ ಅಡ್ಡ ಮತದಾನ ಮಾಡಿರ್ಬೋದು ಅಂತ ಅನ್ನೋದು ನನಗೆ ಗೊತ್ತು, ನನಗೆ ಮೊದಲೇ ಗೊತ್ತಿತ್ತು ಅನ್ನುವಂಥ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ನೀಡಿದ್ರು. ಇದೊಂದು ರೀತಿಯಲ್ಲಿ ಟೆಸ್ಟಿಂಗ್ ಟೈಮ್ ಆಗಿತ್ತು, ಅವರನ್ನ ಪರೀಕ್ಷೆಗೊಳಪಡಿಸೋದಕ್ಕೆ ಕ್ಯಾಂಡಿಡೇಟ್ ಅನ್ನು ಹಾಕಿದ್ವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟರು. ಆದರೆ ಈ ಒಳಗೇಟು ಜೆಡಿಎಸ್ಗೆ ನಿಜಕ್ಕೂ ಚುನಾವಣೆಯಲ್ಲಿ ಬಿಗ್ ಶಾಕ್ ಕೊಟ್ಟಿದೆ. ಆಂತರಿಕವಾಗಿ ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಈ ಅಡ್ಡ ಮತದಾನ ಬಿಜೆಪಿ ಮತ್ತು ಜೆಡಿಎಸ್ ಇಬ್ಬರಿಗೂ ಕೂಡ ಬಿಗ್ ಶಾಕ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಜೊತೆ ಈ ಬಗ್ಗೆ ಆರ್ ಅಶೋಕ್ ಚರ್ಚೆಯನ್ನು ನಡೆಸಿದ್ದಾರೆ. ಖುದ್ದು ಆರ್ ಅಶೋಕ್ ಈ ಬಗ್ಗೆ ಮಾತನಾಡಿದ್ರು. ನಿನ್ನೆ ರಾತ್ರಿ ದೂರವಾಣಿ ಕರೆ ಮಾಡಿ ಚರ್ಚೆ ಮಾಡಿದ್ವಿ ಅಂತ ತಿಳಿಸಿದ್ದಾರೆ. ಎರಡು ಪಕ್ಷಕ್ಕೂ ಕೂಡ ಬಹಳ ದೊಡ್ಡದಾದಂತಹ ಮುಖಭಂಗ ಇದೆ. ಯಾರ ಅಡ್ಡ ಮತದಾನ ಮಾಡಿರ್ಬೋದು ಹಾಕಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ರು ನಾಯಕರು ಚರ್ಚೆ ಮಾಡಿದ್ದಾರೆ. ಎಲೆಕ್ಷನ್ ನಲ್ಲಾದಂತಹ ಈ ಒಳಗೇಟಿನ ಬಗ್ಗೆ ದೋಸ್ತಿಯಲ್ಲೇ ಪರಾಮರ್ಶೆಯಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಹೇಳ್ತಾ ಇದ್ರು ಯಾರು ಮಾಡಿರ್ಬೋದು ಅಂತ ಅನ್ನೋದು ಗೊತ್ತು ನನಗೆ ಅಂತ. ಆರ್ ಅಶೋಕ್ ಈ ಬಗ್ಗೆ ಪರಿಶೀಲಿಸ್ತೀವಿ ಅಂದ್ರು. ಮಾತನಾಡಿದ್ದಾರೆ TV9 ಜೊತೆ. ಕೆಲವ್ರನ್ನ ಅತಿಯಾಗಿ ನಂಬ್ತೇನೆ, ಇಲ್ಲೂ ಕೂಡ ಅತಿಯಾಗಿ ನಂಬಿದ್ದೆ, ಹಾಗಾಗಿ ಈ ಒಂದು ಘಟನೆಗಳಾಗಿತ್ತು ಅನ್ನುವಂಥ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಡ್ಡ ಮತದಾನ ವಿಚಾರವನ್ನು ಪ್ರತಿಕ್ರಿಯಿಸಿದ್ದಾರೆ. ಹೌದು, ನ್ಯಾಚುರಲ್ ಆಗಿ ನಾವು ನೋಡಿ JDS ಮತ್ತು ಕಾಂಗ್ರೆಸ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋದರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇತ್ತು. ಆ ರೀತಿ ಒಡನಾಟ ಇತ್ತು ನಮ್ಮದೆಲ್ಲ ಶಾಸಕರ ಜೊತೆನೂ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ನಾಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. JDSನಲ್ಲೂ ಕೂಡ ಒಂದು ವಿಚಾರ ಇದೆ, ಏನಂದರೆ BJPಯವರೇ ಹೆಚ್ಚು ಸಂಖ್ಯೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಈ ರೀತಿ ಸಾಧ್ಯತೆ ಏನಾದರೂ ಇದೆಯಾ? ಅದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ನಮ್ಮ NDA ಪಾರ್ಟ್ನರ್ ಇರೋದ್ರಿಂದ, JDS ಅವರು NDA ಪಾರ್ಟ್ನರ್ ಇಂದ ವೋಟು ಟ್ರಾನ್ಸ್ಫರ್ ಆಗಿರೋದು ನಿಜ. ಹೇಗಾಗಿದೆ ಏನಾಗಿದೆ ಅಂತ ನಮ್ಮ ಮಧ್ಯೆ ಗೊಂದಲ ಆಗುವಂಥದ್ದು ಒಳ್ಳೆಯದಲ್ಲ. ಅದರಿಂದ ನೆನ್ನೆನೇ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ ನಾನು.